ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳ ಎದುರೇ ಇಬ್ಬರು ಒಬ್ಬರಿಗೊಬ್ಬರು ಹೊಡೆದಾಡಿಕೊಂಡಂತಹ ಘಟನೆ ನಡೆದಿದೆ. ಅರಕಲಗೂಡು ತಾಲೂಕು ಕಚೇರಿಯಲ್ಲಿ ಭಾರಿ ಹೈ ಡ್ರಾಮಾನೇ ನಡೆದು ಹೋಯಿತು. ಜಮೀನು ವ್ಯಾಜ್ಯಕ್ಕೆ ಬಂದಿದ್ದಂತಹ ಇಬ್ಬರು ಒಬ್ಬರ ನಡುವೆ ಒಬ್ಬರು ಹೊಡೆದಾಡಿಕೊಂಡಿದ್ದಾರೆ. ಅರಕಲಗೂಡು ತಾಲೂಕಿನ ಕಚೇರಿಯಲ್ಲಿ ಆ ಗಲಾಟೆ ನಡೆದು ಹೋಯಿತು. ಈ ವೇಳೆ ಇಬ್ಬರು ವ್ಯಕ್ತಿಗಳು ಪರಸ್ಪರ ಬಡಿದಾಡಿಕೊಂಡಿದ್ದಾರೆ. ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಜ್ಯ ನಡೆದಿತ್ತು. ಈ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಸ್ಕರ್ ಮತ್ತು ಮಂಜು ಇಬ್ಬರು ಕೂಡ ತಾಲೂಕು ಕಚೇರಿಯಲ್ಲಿ ಹೊಡೆದಾಡಿಕೊಂಡಿದ್ದಾರೆ. ಇನ್ನು ಜಗಳ ವಿಕೋಪಕ್ಕೆ ತಿರುಗಿ ಇಬ್ಬರು ಬಡಿದಾಡಿಕೊಂಡಿದ್ದಾರೆ. ಇಬ್ಬರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ಅಧಿಕಾರಿಗಳು ಇದೀಗ ಮುಂದಾಗ್ತಾ ಇದ್ದಾರೆ. ತಾಲೂಕು ಕಚೇರಿಯಲ್ಲಿ ಇಂತಹ ಘಟನೆ ನಡೆದಿದ್ದಕ್ಕೆ ಅಧಿಕಾರಿಗಳು ಕೂಡ ಗರಂ ಆಗಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ತಾಲೂಕು ಕಚೇರಿಯಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ವ್ಯಾಜ್ಯಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅಂತ ಬಂದಿದ್ದರು. ಅಧಿಕಾರಿಗಳು ಕೂಡ ಎಲ್ಲರ ವ್ಯಾಜ್ಯಗಳನ್ನು ಬಗೆಹರಿಸಿ ಎಲ್ಲವನ್ನು ಪರಿಹರಿಸೋದಕ್ಕೆ ಅಂತ ಬಂದಿದ್ದರು. ಆದರೆ ಇಬ್ಬರು ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅಂತ ಒಬ್ಬರ ಮೇಲೊಬ್ಬರು ದೂರ್ತಾ ಬರ್ತಾರೆ. ನೋಡ್ತಾ ಇದ್ದಂತೆ ಇಬ್ಬರೂ ಕೂಡ ಒಬ್ಬರಿಗೊಬ್ಬರು ಬೈದಾಡಿಕೊಳ್ತಾ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗುತ್ತೆ. ಆದರೆ ಅಧಿಕಾರಿಗಳು ಎಣಿಸದೇ ಇರುವಂತಹ ಒಂದು ಘಟನೆ ನಡೆದು ಹೋಯಿತು. ಇಬ್ಬರು ಕೈಗೆ ಸಿಕ್ಕಿದ್ದನ್ನು ತೆಗೆದುಕೊಂಡು ಒಬ್ಬರಿಗೊಬ್ಬರು ಬಡಿದಾಡ್ಕೊಳ್ಳೋದಕ್ಕೆ ಅಂತ ಶುರು ಮಾಡಿದ್ರು. ಭಾಸ್ಕರ್ ಮತ್ತು ಮಂಜು ಅನ್ನುವಂತಹ ಇಬ್ಬರು ವ್ಯಕ್ತಿಗಳು ಕೈಗೆ ಸಿಕ್ಕಂತಹ ಕಲ್ಲು, ಇಟ್ಟಿಗೆ, ಮತ್ತೊಂದು ಮಗದೊಂದು ಅಂತ ಒಬ್ಬರಿಗೊಬ್ಬರು ಹೊಡೆದಾಡಿಕೊಂಡಿದ್ದಾರೆ. ಇಡೀ ತಾಲೂಕು ಕಚೇರಿ ಒಂದು ರೀತಿಯಾಗಿ ರಣಾಂಗಣವೇ ಆಗಿ ಹೋಯಿತು. ತಾಲೂಕು ಕಚೇರಿ ಅಧಿಕಾರಿಗಳು ಇದೀಗ ಇಬ್ಬರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಹಾಸನದ ಅರಕಲಗೂಡು ಕಚೇರಿ ಒಂದು ರೀತಿ ರಣಾಂಗಣ ಆಗಿತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇಬ್ಬರು ವ್ಯಕ್ತಿಗಳು ಒಬ್ಬರ ನಡುವೆ ಒಬ್ಬರು ಹೊಡೆದಾಡಿಕೊಂಡಿದ್ದಾರೆ. ಯಾವಾಗ ನಡೆದಿರುವಂತಹ ಘಟನೆ ಇದು? ಅಧಿಕಾರಿಗಳು ಏನು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಇಬ್ಬರು ರೈತರು ಜಮೀನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಕೂಡ ತಹಶೀಲ್ದಾರ್ ಕಚೇರಿಗೆ ಬಂದಿರ್ತಾರೆ. ನಂತರದಲ್ಲಿ ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂತಹ ತಹಶೀಲ್ದಾರ್ ಕೋರ್ಟ್ ಏನಿದೆ ಅದು ಕೂಡ ನಡೀತಾ ಇರ್ತದೆ. ಇದೇ ಸಂದರ್ಭದಲ್ಲಿ ಭಾಸ್ಕರ್ ಮತ್ತೆ ಮಂಜು ನಡುವೆ ಜಮೀನು ವಿಚಾರಕ್ಕೆ ಫಸ್ಟ್ ಮಾತಿನ ಚಕಮಕಿ ನಡೆಯುತ್ತೆ. ಮಾತಿನ ಚಕಮಕಿ ಯಾವಾಗ ವಿಕೋಪಕ್ಕೆ ಹೋಗುತ್ತೆ ಅಂತಹ ಸಂದರ್ಭದಲ್ಲಿ ಇಬ್ರು ಕೂಡ ಹಲ್ಲೆಗೆ ಮುಂದಾಗಿರ್ತಕ್ಕಂಥದ್ದು ಆ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ಗಮನಿಸಬಹುದು. ಒಂದು ಕಡೆ ಒಬ್ಬ ವ್ಯಕ್ತಿ ಇಟ್ಟಿಗೆಯಿಂದ ಹಲ್ಲೆ ಮಾಡುವುದನ್ನು ಕೂಡ ಗಮನಿಸ್ತಾ ಇರ್ಬೋದು. ಯಾಕಂತಂದ್ರೆ ಅವರಿಬ್ಬರನ್ನ ಬಿಡಿಸ್ಲಿಕ್ಕೆ ಸಾಕಷ್ಟು ಜನ ಅಲ್ಲಿ ಮುಂದಾಗ್ತಾರೆ. ಅಲ್ಲಿ ತಹಶೀಲ್ದಾರ್ ಕಚೇರಿಯ ಒಳಗೆ ಕೂಡ ಇದು ನಡೆದಿರುವಂತದ್ದು. ಅಂದ್ರೆ ತಹಶೀಲ್ದಾರ್ ಕಚೇರಿ ಒಳಗಡೆ ಇದೆ, ಅದ್ರ ಪಕ್ಕದಲ್ಲಿ ಒಂದಿಷ್ಟು ಅಲ್ಲಿ ರೈತರು ಬಂದಂತ ಸಂದರ್ಭದಲ್ಲಿ ಆ ಒಳಗಡೆ ಅಧಿಕಾರಿಗಳನ್ನ ಭೇಟಿ ಮಾಡ್ಲಿಕ್ಕೆ ಮತ್ತೆ ಓಡಾಡ್ಲಿಕ್ಕೆ ಒಂದಿಷ್ಟು ಜಾಗ ಕೂಡ ಇರುತ್ತೆ ಆ ಕಚೇರಿಯ ಒಳಗಡೆ. ಅಂತಹ ಆವರಣದಲ್ಲಿ ಈ ಘಟನೆ ನಡೆದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ರೆವಿನ್ಯೂ ಇಲಾಖಾ ಅಧಿಕಾರಿಗಳೇನಿದ್ದಾರೆ ಅವರು ಅರಕಲಗೂಡು ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಸರ್ಕಲ್ ಇನ್ಸ್ಪೆಕ್ಟರ್ ವಸಂತ್ ರವರ ನೇತೃತ್ವದಲ್ಲಿ ಈಗಾಗಲೇ ತನಿಖೆ ಆರಂಭವಾಗಿರ್ತಕ್ಕಂಥದ್ದು. ಇದು ಒಂದಿಷ್ಟು ಯಾಕಂತಂದ್ರೆ ಆ ಭಾಸ್ಕರ್ ಮತ್ತೆ ಮಂಜು ನಡುವೆ
ಇದು ಎಲ್ಲೋ ಒಂದ್ ಕಡೆ ಇದು ಮೊದಲನೇದಲ್ಲ, ಯಾರ್ದು ತಪ್ಪು ಅನ್ನೋದು ಪೊಲೀಸ್ನವರು ಕೂಡ ಪರಿಶೀಲನೆ ಮಾಡ್ಬೇಕಾದಂತಹ ಕೆಲಸವನ್ನು ಮಾಡ್ಬೇಕಾಗತ್ತೆ. ಹಾಗಾಗಿ ಯಾಕೆ ತಹಶೀಲ್ದಾರ್ ಕಚೇರಿಯಲ್ಲಿ ಇಂತಹ ಘಟನೆ ನಡೆದಿರುವಂತದ್ದು, ಹಾಗಾದ್ರೆ ಅಲ್ಲಿ ನಡೆದಿರುವಂತಾದ್ರೂ ಏನು, ಆ ಕಚೇರಿ ಒಳಗೆ ಇಟ್ಟಿಗೆಯಿಂದ ಹಲ್ಲೆ ಮಾಡ್ತಾರೆ ಅಂತ ಅಂದ್ರೆ ಅಷ್ಟು ರೋಷಭರಿತವಾಗಿ ಅಲ್ಲಿ ನಡೆದಿರ್ತಕ್ಕಂತಹ ಮತ್ತೊಬ್ಬ ವ್ಯಕ್ತಿಯಿಂದ ತಪ್ಪೇನು ನಡೆದಿದೆ ಅದನ್ನ ಸರಿಯಾಗಿ ಕಾನೂನಾತ್ಮಕವಾಗಿ ಅವರು ತನಿಖೆಯನ್ನು ಮಾಡ್ಬೇಕಾಗತ್ತೆ. ಒಟ್ಟಾರೆ ಸಾಕಷ್ಟು ಇದಕ್ಕೆ ಅಲ್ಲಿನ ಇಲಾಖಾ ಅಧಿಕಾರಿಗಳಿಗೂ ಕೂಡ ಒಂದಿಷ್ಟು ಮುಜುಗರ ಉಂಟಾಗಿರ್ತಕ್ಕಂಥದ್ದು. ದಿನನಿತ್ಯ ಸಾವಿರಾರು ಜನ ತಾಲೂಕು ಕಚೇರಿಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದ್ರೆ ಇದು ತಾಲೂಕು ಕಚೇರಿಯಲ್ಲಿ ಮೊದಲನೇ ಬಾರಿಗೆ ಇಟ್ಟಿಗೆಯಿಂದ ಹಲ್ಲೆ ಮಾಡಿರುವಂತದ್ದು, ಇದು ಮೊದಲನೇ ಬಾರಿಗೆ ಆಗಿರುವಂತದ್ದು. ಅಲ್ಲಿ ಏನು CCTV ಫುಟೇಜ್ ಗಳನ್ನು ಕೂಡ ಒಂದಿಷ್ಟು ತೆಗೆದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆ ತನಿಖೆ ಆರಂಭವಾಗಿದೆ. ತನಿಖೆಯ ನಂತರ ಯಾರ್ದು ತಪ್ಪಿತಸ್ಥರು ಅನ್ನೋದನ್ನ ಪೊಲೀಸರು ಹೇಳಬೇಕಾಗುತ್ತೆ. ಸಂತೋಷ್, ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ. ನೋಡ